ಪೊಲೀಸ್ ಅವರೆಲ್ಲ ಹೊಡೆದು ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದೊಮ್ಮಸಂದ್ರದ ಕೇಬಲ್ ದೇವರಾಜ್ ರವರ ಮೇಲೆ ಪೊಲೀಸ್ನವರು ಇಂದು ಮಡಿವಾಳದ ಸೆಂಟ್ ಜಾನ್ಸ್ ಬಳಿ ಅಕ್ಷರಶಃ ಮೃಗೀಯವಾಗಿ ವರ್ತಿಸಿದ್ದಾರೆ. ಅವ್ರನ್ನ ಕಾರ್ನಲ್ಲಿ ಹಾಕಿಕೊಂಡು 1 ಕಿಲೋಮೀಟರ್ ಉದ್ದಕ್ಕೂ ಅವರ ಮೇಲೆ ತೀವ್ರ ಹಲ್ಲೆ ನಡೆಸಿದ್ದಾರೆ. ಯಾವಾಗ ಅವರು ಅಲ್ಲಿ ಅಸ್ವಸ್ಥರಾಗ್ತಾ ಇದ್ದದನ್ನ ಕಂಡಂತಹ ಪೊಲೀಸ್ನವರು ಅದೇ ದೇವರಾಜ್ ರವರನ್ನ ಕರೆತಂದು ಹೋರಾಟದ ಸ್ಥಳ ಬಳಿ ಬಿಟ್ಟಿದ್ದರಿಂದ ಅಲ್ಲೇ ಸ್ಥಳದಲ್ಲಿ ಕುಸಿದಿರುವಂತಹ ದೇವರಾಜ್ ರವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಇದು ರೈತರನ್ನ ಮತ್ತಷ್ಟು ರೊಚ್ಚಿಗೆಬ್ಬಿಸಿದೆ. ಇನ್ನು ರೈತರನ್ನ ಬಂಧಿಸಿ ಆಡುಗೋಡಿಯ ಮೈದಾನದಲ್ಲಿ ಬಿಡಲಾಗಿದೆ. ಅಲ್ಲಿಗೆ ಮಾಧ್ಯಮದವರು ಹೋದ್ರೆ ಮಾಧ್ಯಮದವರನ್ನ ಒಳಗಡೆ ಬಿಡ್ತಾ ಇಲ್ಲ ಮತ್ತು ಒಳಗಡೆ ಇದ್ದಂತವನ್ನ ಹೊರಗಡೆ ಕಳಿಸ್ತಾ ಇರುವಂತದ್ದು ರೈತರ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ರೈತನನ್ನ ದೇಶದ ಬೆನ್ನೆಲುಬು ಅನ್ನದಾತ ಅಂತ ಹೇಳಿ ದೊಡ್ಡ ದೊಡ್ಡ ಮಾತುಗಳನ್ನಾಡುವಂತ ರಾಜಕಾರಣಿಗಳು ಹಾಗೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಈ ಒಂದು ರೈತ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇರುವಂತದ್ದು ಮತ್ತು ರೈತರ ಮೇಲೆ, ಮಹಿಳೆಯರ ಮೇಲೆ ಹಲ್ಲೆ ನಡೆಸ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆ ಇದೀಗ ಎಲ್ರು ಕೇಳ್ತಿದ್ದಾರೆ. ಇದಕ್ಕೆ ಪೊಲೀಸ್ನವರು ಮತ್ತು ಸರ್ಕಾರ, ಮಂತ್ರಿಗಳು, ಸಚಿವರು, ಶಾಸಕರುಗಳು ಉತ್ತರಿಸಬೇಕಿದೆ.